ನೀರಲ್ಲೊಂದು ಇರುವೆ ಬಿದ್ದಿದ್ರು ಅದು ಎಲ್ಲಿ ಸಾಯೋತ್ತು ಅಂತ ಹೇಳಿ ಅದನ್ನ ನೀರಿಂದ ಎತ್ತಿ ಹೊರಗೆ ಬಿಡೋನು ನನ್ನ ಸೂರ್ಯ. ಅವತ್ತಿ ಹುಡುಗಿನ ಕರ್ಕೊಂಡು ಬಂದು, ಇವಳು ನನಗೆ ಗೊತ್ತಿರೋ ಹುಡುಗಿ, ಇವಳು ಯಾರು ದಿಕ್ಕಿಲ್ಲ, ಇವಳನ್ನ ಕರ್ಕೊಂಡೋಗಿ ಮನೆಗೆ ಬಿಡು, ನನ್ನ ಹೆಸರು ಯಾರಿಗೂ ಹೇಳ್ಬೇಡ ಅಂತ ಹೇಳಿದಾಗ ನಾನು ಯಾಕೆ ಏನು ಅಂತ ಕೇಳದೆ ಸೀದಾ ಕರ್ಕೊಂಡೋಗಿ ಮನೆಗೆ ಸೇರಿಸ್ದೆ. ಯಾಕೆ ಗೊತ್ತಾ, ನನ್ನ ಸೂರ್ಯ ಏನೇ ಮಾಡಿದ್ರು ಅದು ಒಳ್ಳೇದೇ ಆಗಿರುತ್ತೆ ಅಂತ ನಂಬಿಕೆಯಿಂದ. ಈಗ ಅದೇ ನಂಬಿಕೆಯಿಂದ ಕೇಳ್ತಾ ಇದ್ದೀನಿ ಸೂರ್ಯ, ನೀನೊಂದು ಹುಡುಗಿನ ಕೇಳಿಸಿದ್ರೆ, ಗರ್ಭಿಣಿ ಮಾಡಿದ್ರೆ ನಿಮ್ಮ ಅಪ್ಪ ನಂಬಬಹುದು, ಈ ಸಮಾಜ ನಂಬಬಹುದು, ಆದ್ರೆ ನಾನು ನಂಬೋದಿಲ್ಲ ಸೂರ್ಯ. ಹೇಳು, ಇದಕ್ಕೆ ಕಾರಣ ಯಾರು ಹೇಳು? ಸೂರ್ಯ, ರೇ ನಿಂತ್ಕೊಳ್ರೆ, ಎಲ್ಲಿಗೆ ಹೋಗ್ತಿದ್ದೀರಾ? ಮೊದಲು ನ್ಯಾಯ ತೀರಿಸಿ, ಆಮೇಲೆ ಅವನ ಹತ್ರ ಹೋಗಿ. ಏನ್ ನ್ಯಾಯ? ದಿಕ್ಕಿಲ್ದರ ಈ ಹುಡುಗಿ ಮನೆಯೊಳ ನುಗ್ಗಿ ಗಂಟೆ ಗಂಟೆ ಬಾದ್ ಹಾಕೊಂಡಿದ್ರೆ ಏನಿದ್ರ ಅರ್ಥ? ಇದನ್ನೇನು ಊರು ಅಂತ ತಿಳ್ಕೊಂಡಿದಾನೋ, ಆದ್ರ ಕೊಂಪೆ ಅಂತ ತಿಳ್ಕೊಂಡಿದಾನ? ನೋಡು, ನನ್ ತಮ್ಮ ನೀನ್ ಹೇಳತ್ತ ಜಾಗಕ್ಕೆ ಕಾಲಿಡಂತ ಕೀಳ್ಮಟ್ಟ ಕೀಳಲ್ಲ ಅಂತ ಎದೆ ತಡ್ಕೊಂಡು ಹೇಳ್ತೀನಿ ನಾನು. ಅವನ ಬಗ್ಗೆ ನನಗೆ ಹೇಳ್ಬೇಕಾಗಿಲ್ಲ, ವಿಷಯ ಅಂತ ಹೇಳ. ಅದನ್ನ ನಾನು ಹೇಳ್ತೀನಿ. ನಾವಿಬ್ರು ಜೊತೆಯಲ್ಲಿ ಓದ್ದವರು, ನಾವು ಒಬ್ರನ್ನೊಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದೀವಿ. ನನ್ನ ಎಜುಕೇಶನ್ ಮುಗಿದ ಮೇಲೆ ಮದುವೆನೂ ಮಾಡ್ಕೋಬೇಕು ಅಂತ ಇದ್ವಿ. ಆದ್ರೆ ಈ ವಿಷಯ ಅಪ್ಪನಿಗೆ ಗೊತ್ತಾದ್ರೆ ನನ್ನ ಫಾರಿನ್ ಕಳಿಸೋದಿಲ್ಲ. ಇವಳಿಗೆ ಆಸರೆ ಆಗಿದ್ದ ಅಜ್ಜಿ ತೀರ್ಕೊಂಡ್ಬಿಟ್ರು. ಅದಕ್ಕೆ ಇವಳ ಹತ್ರ ಮಾತಾಡಿ ಸಾಂತ್ವನ ಹೇಳೋಣ ಅಂತ ಬಂದೆ. ಹೊರದೇಶಕ್ಕೆ ಹೋಗಿ ಬಂದ್ಮೇಲೆ ಇವಳನ್ನೇ ಮದುವೆ ಆಗ್ತೀಯ ಅಂತ ಏನಯ್ಯ ಗ್ಯಾರಂಟಿ? ನಾನ್ ಗ್ಯಾರಂಟಿ. ನಿಮ್ಮಂತ ದೊಡ್ಡ ಮಂತಂದವರು ನಾಲ್ಗೆ ತುದಿಲ್ ಆಡೋ ಮಾತನ್ನ ನಾನು ಕಂಡಿವ್ನಿ. ನಮ್ಮ ಮನೆತನದ ಬಗ್ಗೆ ಮಾತಾಡ. ಇವತ್ತಿಂದ ಹುಡುಗಿ ನಮ್ಮ ಮನೆ ಸೊಸೆ. ಈ ಕರ್ಕೊಂಡು ನಮ್ಮ ಮನೆಗೆ ಸೇರ್ಸ್ಕೊತೀನಿ ನಾನು. ನನ್ನ ತಮ್ಮ ವಿದೇಶದಿಂದ ಬರ್ತಿದ್ದಂಗೆನೆ ಇವರಿಬ್ಬರಿಗೆ ನೀ ಮುಂದೆ ಮದುವೆ ಮಾಡಿಸ್ತೀನಿ ನಾನು. ಅದೇ ಮನೆತನದಿಂದ ಬಂದ್ರೆ ಈ ಸೂರ್ಯ ಯಾವತ್ತೂ ಮಾತು ಕೊಡಲ್ಲ. ಮಾತು ಕೊಟ್ಮೇಲೆ ಪ್ರಾಣ ಹೋದ್ರೆ ಸರಿ, ಆ ಮಾತು ತಪ್ಪೋದಿಲ್ಲ. ಇದು ಸತ್ಯ. ಸೂರ್ಯ, ಸತ್ಯ ಏನು ಅಂತ ನಿಮ್ಮ ಅಪ್ಪನ ಹತ್ರ ಹೇಳ್ಬೇಡ. ಅವ್ರು ಖಂಡಿತ ಅರ್ಥ ಮಾಡ್ಕೋತಾರೆ. ಬೇಡಿ ಮಾವ, ಈಗ ನಾನು ಸತ್ಯ ಹೇಳಿದ್ರು ಯಾರೂ ನಂಬೋದಿಲ್ಲ. ಸತ್ಯ ಏನು ಅಂತ ಗೊತ್ತಾಗ್ಬೇಕಾದ್ರೆ ಕಿರಣ್ ವಾಪಸ್ ಬರ್ಬೇಕು. ಈ ಪರಿಸ್ಥಿತಿಯಲ್ಲಿ ಅಪ್ಪಾಜಿಗೆ ಆ ವಿಷಯ ಗೊತ್ತಾಯ್ತು ಅಂದ್ರೆ ಕಿರಣ್ ವಿದ್ಯಾಭ್ಯಾಸ ಹಾಳಾಗುತ್ತೆ. ಅವನು ಬರೋವರೆಗೂ ಅವಳನ್ನ ಕಾಪಾಡೋಕೆ ಜವಾಬ್ದಾರಿ ನಂದು. ಬೇಡಿ. ಹಾಗಂತ ಅವನು ಬರೋವರೆಗೂ ಈ ಅಪ್ಪ ಅದನ್ನ ನಿನ್ ತಲೆ ಮೇಲೆ ಹೊತ್ಕೊಂಡು ಜನರ ಹತ್ರ ಚೀತು ಅಂತ ಊಸ್ಕೋತೀಯ? ನನ್ನ ಮಗನ್ಕಿನ್ನ ಹೆಚ್ಚಾಗಿ ಸಾಕಿದ್ದಾರೆ. ಆ ಮನೆಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಮಾವ? ಅಲ್ಲ, ಎಲ್ಲ ಹುಡುಗಿರು ಅವ್ರ ಲವರ್ಸ್ ಫೋಟೋನ ತಗೊಂಡ್ ಬಂದು ತೋರಿಸಿದ್ರೆ ನೀನು ಅವ್ರ ಫ್ಯಾಮಿಲಿ ಜಾತಕನೇ ವಿಡಿಯೋ ಮಾಡ್ಕೊಂಡು ಬಂದಿದ್ಯಲ್ಲಮ್ಮ. ಡ್ಯಾಡಿ, ಹುಡುಗ ನಿಮ್ಗೆ ಇಷ್ಟ ಆದ್ನಾ? ಹುಡುಗನೂ ಇಷ್ಟ ಆದ, ಅವ್ರ ಫ್ಯಾಮಿಲಿನೂ ಇಷ್ಟ ಆಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಹುಡುಗ ಅವ್ರ ಸ್ವಂತ ಮಗ ಅಲ್ಲ ಅನ್ನೋ ಸತ್ಯನ ನಿನ್ ಹತ್ರ ನೇರವಾಗಿ ಹೇಳಿದ್ನಲ್ಲ, ಆ ಹೃದಯವಂತಿಕೆ ನನಗೆ ತುಂಬಾ ಇಷ್ಟ ಆಯ್ತು. ನೋಡಿ, ನೀವೇನೇ ಹೇಳಿ, ಅವನ ಅವಿದ್ಯಾವಂತ ಅನ್ನೋದು ನನಗಿಷ್ಟ ಆಗ್ಲಿಲ್ಲ. ಒಬ್ಬ ಮನುಷ್ಯನಿಗೆ ವಿದ್ಯೆ ಒಂದೇ ಅವನ ತಿರಸ್ಕಾರಕ್ಕೆ ಕಾರಣ ಆಗಬಾರ್ದು. ಎನಿವೆ, ಏನಣ್ಣ ಆನಂದವಾಗಿ ಬರ್ತಾ ಇದೀಯಾ? ಅದ್ ಸರಿ, ನಿನ್ನೆ ಅಡ್ಡಾದಲ್ಲಿ ಕಾಣ್ಲಿಲ್ವಲ್ಲ, ಎಲ್ಲ ಹೋಗಿದೆ? ನನ್ ಮೊಬೈಲ್ ಯಾವನ ಕದ್ಬಿಟ್ಟಿದ್ನಲ್ಲ, ಕಂಪ್ಲೇಂಟ್ ಕೊಡೋಣ ಅಂತ ಪೇಟೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ನಣ್ಣ. ಹುಡಿ ಕೊಟ್ರ? ನಿಂದೆ ಕದ್ದ ಮಾಲು ಯಾವನ್ ಕದ್ಕೊಡೋದ್ನ ಹೋಗಲೇ ಅಂತ ಕಳಿಸ್ಬಿಟ್ರು ಕಣ್ಣಣ್ಣ. ಇದೇನಿಲ್ಲ ಹಿಂಗ್ ಹೇಳ್ತಿದೆ? ನಿನ್ ತಮ್ಮ ಅಮೆರಿಕಾ ದೇಶದ ಕದ್ದು ನಿನ್ಗೆ ಕೊರಿಯರ್ ಆಗಿ ಇಂಡಿಯಾ ಕಳ್ಸಿದ್ನಾ? ಬಿಡ್ತವನು, ನನ್ ತಮ್ಮ ಅಂತವನಲ್ಲ. ಬಾರಿ ಸಾಬೇಸ್ರು. ನಮ್ಗೆ ಯಾಕಪ್ಪ ಇನ್ನೊಬ್ರು ವಿಷಯ, ನಮ್ದೇ ಆಸ್ಕೋ ಒತ್ಕೋ ಅಂದಂಗೆ. ಇನ್ನು ಎಷ್ಟೊತ್ತಾಯ್ತಲ್ಲ ಈ ಕಟಿಂಗು? ಒಂದ್ 5 ನಿಮಿಷ ಕಣ್ಣಣ್ಣ. ಹಂಗಾದ್ರೆ ಪಂಚಾಯತಿ ಆಫೀಸ್ ಹೋಗ್ ಬಂದ್ಬಿಡ್ತೀನಿ, ನಂಗೆ ಓಸಿ ಕಟಿಂಗ್ ಮಾಡಿ ಬಂತೆ. ಆಯ್ತಾಯ್ತು, ಬರ್ಲಾ? ಓಸಿ ನೀನು ಮೊಬೈಲ್ ಕೊಡೋಣ, ನಾನ್ ಮೊಬೈಲ್ ಒಂದ್ ಕಾಲ್ ಮಾಡ್ಕೊಂಡ್ಬಿಡ್ತೀನಿ. ಕಾಲ್ ಮಾಡ್ಕತಿಯೋ ಕೈ ಮಾಡ್ಕತಿಯೋ ಮಾಡ್ಕೋ. ನಿನ್ಗಿಲ್ಲದಿ ಆಳ್ ಮೊಬೈಲ್ ಇನ್ಯಾಕ್ಲೇಬೇಕು? ತಗೋ, ನಾನ್ ನಿನ್ ಬರ್ಲಾ? ಹಲೋ, ಇದೇನಿದು ನಾಗನ್ ಫೋನಲ್ಲಿ ನನ್ನ ಹೆಸರು ಕೇಳ್ತಾವನೆ? ಹಲೋ, ನಾನೇ ಗುಂಜಪ್ಪ ಮಾತಾಡ್ತಿರೋದು. ತಾವ್ಯಾರ ಸಾ?
ನನ್ ತಮ್ಮನ ತಮ್ಮ ಹೆಂಗಿದ್ಯಪ್ಪ? ಜೈಲಿಂದನಾ? ನಾ ಯಾಕೆ ಜೈಲ್ಗೆ ಹೋಗ್ಲಿ? ನೀ ಯಾವ ನಂಬರ್ ಮಾಡ್ತಾ ಇದ್ದೆ? ಎಲ್ಲ ನಾಗ ಹಂಗಾರ ಇದ್ ನನ್ ಫೋನ್. ತಮ್ಮ ಇನ್ಮೇಲಿಂದ ಈ ಮೊಬೈಲ್ ಫೋನ್ ಮಾಡ್ಬೇಡ. ಹೋಟೆಲ್ ನಂಬರ್ ಕೊಟ್ಟಿದ್ನಲ್ಲ ಅದಕ್ ಮಾಡು, ನಾ ಸಿಗ್ತೀನಿ. ಲಾಭ ಯಾರಿಗೋ. ಯಾವ್ದಾದ್ರು ಫೋನ್ ಬಂದಿತ್ತಲ್ಲ? ಯಾವ್ದು ಬಂದಿಲ್ಲ ಕಣಣ್ಣ. ಆದ್ರೆ ಯಾವ್ದೋ ಕಂತ್ರಿ ನಾಯೋ ಕಜ್ಜಿ ನಾಯೋ ಒಂದೇ ಬಡ್ಕತಾ ಇತ್ತು ಕಣಣ್ಣ. ಅಡ್ಕಳ್ಸಿ ನನ್ ಮಗನೇ, ಕಂತ್ರಿ ನಾಯಿ ಎಲ್ಲ ಕಂಡ್ಲ. ನನ್ ಮೊಬೈಲ್ ಸೌಂಡ್ ಡಿಫ್ರೆಂಟ್ ಆಗಿರ್ಲಿ ಅಂತ ನಾಯಿ ಸೌಂಡ್ ಸೆಟ್ ಮಾಡಿಟ್ಟಿವ್ನಿ. ತುಂಬಾ ಚೆನ್ನಾಗೈತೆ ಕಣಣ್ಣ. ನಮ್ಮ ಮನೆಗ್ ನಾಯ ಬೇಡ, ನೀನೇ ಸಾಕು. ಅಕ್ಕಪತಿ ನನ್ ಮಗನೇ, ಗಂಟ್ಗಳು ವಂಶ ನಿಮ್ದು ಅದ್ ತೆಗ್ದಿಲ್ಲಿಡು. ನೀನೇ ಗಂಟುಗಳ ತಗೊಳ್ಳೋಣ. ಮನೆ ಹತ್ರ ಇರ್ತೀನಿ, ಬಂದು ಸ್ಟೈಲ್ ಆಗಿ ಕಟಿಂಗ್ ಮಾಡು, ಗೊತ್ತಾಯ್ತಾ? ಹಲೋ, ಹಾಯ್ ರೇಖಾ, ನಾನ್ ಸಿತಾರಾ. ಅಮ್ಮ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ಬೈ ದಿ ವೇ, ಒನ್ ಗುಡ್ ನ್ಯೂಸ್. ನನ್ಗೆ ಮದ್ವೆ ಫಿಕ್ಸ್ ಆಯ್ತು. ಇಸ್ ಇಟ್? ನಂಗೂ ಮದ್ವೆ ಫಿಕ್ಸ್ ಆಯ್ತು ಕಣೆ. ಹುಡುಗ ಯಾರು? MLA ಅವ್ರ ಮಗ. ನಮ್ಮ ಅಪ್ಪನ್ ಸೆಲೆಕ್ಷನ್. ಹೌದಾ? ನನ್ ಹುಡುಗ, ನನ್ ಸೆಲೆಕ್ಷನ್. ಅವ್ನ್ ಯಾರು ಅಂತ ನಿನ್ಗೂ ಗೊತ್ತು? ಹೇಳಿದ್ರೆ ಕುಣಿದಾಡ್ಬಿಡ್ತೀಯ. ಯಾರೇ ಹುಡುಗ? ಹೇಳಲ್ಲ, ತೋರಿಸ್ತೀನಿ. ಮನೇಲಿ 4 ದಿನ ಗೆಸ್ಟ್ ಆಗಿರೋಣ ಅಂತ ಬಂದೆ. ಆದ್ರೆ ಸೂರ್ಯನ್ ನೋಡ್ತಾ ನೋಡ್ತಾ ಈ ಮನೆಗೆ ನಾನ್ಯಾಕೆ ಸೊಸೆಯಾಗಿ ಬರಬಾರ್ದು ಅಂತ ಅನ್ನಿಸ್ತು. ಇದೇನು ಅವಸರದಿಂದ ಬಂದ ಪ್ರೀತಿ ಅಲ್ಲ, ಅನುಭವದಿಂದ ಬಂದ ಪ್ರೀತಿ. ಅವನ್ಗೆ ತಾಯಿ ಮೇಲಿರೋ ಪ್ರೀತಿ, ತಂದೆ ಮೇಲಿರೋ ಗೌರವ, ಈ ಮನೆ ಮೇಲಿರೋ ಜವಾಬ್ದಾರಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯನ್ಗಿರ್ಬೇಕಾದ ನಿಯತ್ತು. ಆ ಗುಣ ನೋಡಿ ನಾನ್ ಸೂರ್ಯನ್ನ ಪ್ರೀತಿಸ್ದೆ, ತುಂಬಾ ಇಷ್ಟಪಟ್ಟೆ. ಐ ಲವ್ ಹಿಮ್. ನಿನ್ನಿಷ್ಟನೇ ನನ್ನಿಷ್ಟ ಆಗಿತ್ತು. ಆದ್ರೆ ನಮ್ಮಿಬ್ಬರಿಷ್ಟನು ನಿರಾಶೆ ಮಾಡಿ ಹುಟ್ಟೋದ. ನಿನ್ ಜಾಗಕ್ಕೆ ಇನ್ನೊಬ್ಳು ಬಂದ್ಬಿಟ್ಲು. ಅವತ್ತು ನಮ್ ತಂಗಿ ನಿಶ್ಚಿತಾರ್ಥ ದಿವಸ ಇದನ್ನೆಲ್ಲ ನೋಡಿದವರಪ್ಪ ಸಿತಾರ, ನೋ, ನನ್ನ ಹೆಸರಿಡ್ ಕರೆಯೋ ಯೋಗ್ಯತೆನೂ ನಿನ್ಗಿಲ್ಲ. ಹುಟ್ಟುಗುಣ ಸುಟ್ಟು ಹೋಗಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ನಾನ್ ಅದನ್ನ ನಂಬ್ತಿರ್ಲಿಲ್ಲ. ಮನುಷ್ಯನಿಗೆ ರೂಪ, ಬಣ್ಣ ಹೆಚ್ಚು ಅಂದ್ರೆ ಕೆಲವು ರೋಗಗಳು ತನ್ನ ಹುಟ್ಟಿನಿಂದ ಬರಬಹುದು. ಆದ್ರೆ ಒಳ್ಳೆತನ, ಕೆಟ್ಟತನಗಳು ಅವನು ಬೆಳೆಯೋ ವಾತಾವರಣದಿಂದ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಜನ ಹೇಳಿದ್ದೇ ನಿಜ ಅಂತ ನಿನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು. ನೀನ್ ಯಾಕೆ ನನ್ ಪ್ರೀತಿಗ್ ಮೋಸ ಮಾಡ್ದೆ ಅಂತ ನಾನ್ ಕೇಳೋಕ್ ಬರ್ಲಿಲ್ಲ. ಮದ್ವೆಗ್ ಮುಂಚೆ ಒಂದ್ ಹೆಣ್ಗೆ ಮೋಸ ಮಾಡ್ದವನ್ನ ಪ್ರೀತಿ ಬಗ್ಗೆ ಕೇಳೋದೆ ಮೂರ್ಖತನ ಅಂತ ನಂಗ್ ಗೊತ್ತು. ನಿನ್ನಂತ ನೀಚನ್ನ ಪ್ರೀತಿ ಮಾಡಿದ್ದೆ ನನ್ ತಪ್ಪು. ಹಾಗಂತ ನಾನೇನ್ ಭಗ್ನ ಪ್ರೇಮಿ ತರ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಅನ್ಕೋಬೇಡ. ಒಬ್ಬ ಅಯೋಗ್ಯನ್ ಜೊತೆ ಮಾಡಿದ ಸ್ನೇಹಕ್ಕೆ ಬೇಗ ಮುಕ್ತಿ ಸಿಕ್ತಲ್ಲ ಅಂತ ಸಂತೋಷವಾಗಿರ್ತೀನಿ. ನೀನೊಬ್ಬ ಅನಾಥ ಅಂತ ಗೊತ್ತಿದ್ರು ಇಷ್ಟು ವರ್ಷ ನಿನ್ಗೆ ಅನ್ನ, ಆಶ್ರಯ, ಪ್ರೀತಿ, ಮಗನ್ ಸ್ಥಾನ ಕೊಟ್ಟವ್ರಿಗೆ ನೀನ್ ಮಾಡಿ ದ್ರೋಹ ಇದೆಯಲ್ಲ, ಅದನ್ನ ಆ ದೇವ್ರು ಕೂಡ ಖಂಡಿತ ಕ್ಷಮಿಸೋದಿಲ್ಲ.